ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟಿವ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದೆ. ಇದು ಪಾರ್ಟ್ 2 ಅಂತ ಅಂದ್ಕೊಳ್ಳಿ. ಪಾರ್ಟ್ ಫಸ್ಟ್ ವಿಡಿಯೋ ಇದೆ. ಅಂದರೆ 3 ಸೀರಿಯಲ್ಸ್ ಚಾನಲ್ಸನ್ನು ನಾನು ಮಾನಿಟೈಸ್ ಮಾಡಿಕೊಟ್ಟೆ ಅಂತ ಒಂದು ತಮ್ನೇಲ್ ಹಾಕಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಮುಂಚೆ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ, ಬೇಕು ಅಂದರೆ ಐ ಬಟನ್ ಮೇಲೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡಿ. ಸೊ ಅದರಲ್ಲಿ ಒಬ್ಬರದೇ 3 ಚಾನಲ್ ಇದೆ. ಸೊ ಆ್ಯಕ್ಚುಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆನೂ ನಾನು ಹೇಳಿದ್ದೀನಿ, ಸಿಂಪಲ್ ಆಗಿ ಹೇಳಿಬಿಡ್ತೀನಿ. ಸೊ ಫಸ್ಟ್ ಅವ್ರು ಒಂದು ಚಾನಲ್ ಮಾಡಿದ್ದು, ಸೀರಿಯಲ್ಸ್ ಮೇಲೆ ಒಂದು ಚಾನಲ್ ಮಾಡಿ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ರು. ಕ್ರೈಟೀರಿಯಾ ಕಂಪ್ಲೀಟ್ ಆಗಿತ್ತು. ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರು, ಬಟ್ ರಿಜೆಕ್ಟ್ ಆಗಿ ಬಂದಿತ್ತು, ರೀಯೂಸ್ ಕಂಟೆಂಟ್ ಅಂತ. ಸೊ ಆಗ ಅದು ಏನಾಗುತ್ತೆ ಏನು ಅಂತ ಅವರಿಗೆ ಕನ್ಫ್ಯೂಷನ್ ಆಗಿ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಸೇಮ್ ಸೀರಿಯಲ್ ಬಗ್ಗೆನೇ ಅವರು ಬೇರೆ ಚಾನಲ್ ಮೇಲೂ ವಿಡಿಯೋ ಹಾಕಿದ್ದಾರೆ. ಅದರ ಕ್ರೈಟೀರಿಯಾದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಮತ್ತೆ ಏನು ಮಾಡಿದ್ದಾರೆ ಅಂದರೆ, ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಹೊಸ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಹಾಗಾಗಿ ವೈಲೇಷನ್ ಬಂದಿದೆ. ಸೊ ಎರಡು ಕೂಡ ಮಾನಿಟೈಸ್ ಆಗಲಿಲ್ಲ. ಇನ್ನು 2 ಆಗಲಿಲ್ಲ ಅಂತ 3ನೇ ಅದು ಮತ್ತೆ ಒಂದು ಚಾನಲ್ ಮಾಡಿ ಸೇಮ್ ಸೀರಿಯಲ್ಸ್ ವಿಡಿಯೋನೇ ಹಾಕಿ ಅದು ಕೂಡ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅದು ಯೂಸ್ ಕಂಟೆಂಟ್ ಬಂತು. ಸೊ ಆ ಲಾಸ್ಟ್ ಚಾನಲ್ ನಾನು ಮಾಡಿಕೊಟ್ಟಿದ್ದೀನಿ, ಅದು ಮಾನಿಟೈಸ್ ಮಾಡಿಕೊಟ್ಟಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಈಗ ಇವತ್ತು ಮತ್ತೆ ಒಂದು ಚಾನಲ್ಗೆ ನಾವು ಅಪೀಲ್ ಹಾಕ್ತಾ ಇದ್ದೀವಿ. ವೈಲೇಷನ್ ಇದೆ, ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಸ್ಪೆಷಲ್ ಸೀರಿಯಲ್ ಸುದ್ದಿ ಅಂತ ಸೀರಿಯಲ್ಸ್ ಚಾನಲೇ ಇದೆ. ಸೊ ಈ ಚಾನಲ್ ಮೇಲೆ ಈಗ ನಾನು ಇಲ್ಲಿ ಅರ್ನ್ ಸೆಕ್ಷನಲ್ಲಿ ಹೋಗ್ತೀನಿ. ಅರ್ನ್ ಸೆಕ್ಷನಲ್ಲಿ ಹೋದರೆ ಇಲ್ಲಿ ನೋಡ್ಬೋದು ನೀವು, ವಯೋಲೇಷನ್ಸ್ ಆಫ್ ದ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಅಂತ ಬಂದಿದೆ, ಇಲ್ಲಿ ನೋಡಿ. ಸೊ ಇದರ ಜೊತೆ ಇಲ್ಲಿ ಅಪೀಲ್ ಕೂಡ ಬಂದಿದೆ. ಸೊ ಅಪೀಲ್ನಲ್ಲಿ ಡೀಟೇಲ್ ಆಗಿ ಒಂದು ಸ್ವಲ್ಪ ಏನು ಇವರು ಮಾಡಿದ್ದಾರೆ, ಯಾವ ರೀತಿ ವೀಡಿಯೋಸ್ ಎಲ್ಲ ಹಾಕ್ತಿದ್ದಾರೆ, ಅದೆಲ್ಲ ಮಾಹಿತಿ ಕೊಟ್ಟು ಒಂದು ಸ್ಕ್ರಿಪ್ಟ್ ಅವ್ರಿಗೆ ಕೊಟ್ಟಿದ್ದೆ ನಾನು. ಆ ಸ್ಕ್ರಿಪ್ಟ್ ಪ್ರಕಾರ ಅವರು ಒಂದು ವಿಡಿಯೋ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನಗೆ ಅವರು ವಾಟ್ಸಪ್ ಮೇಲೆ ಹಾಕಿದ್ದಾರೆ. ಅದನ್ನು ನಾನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಈಗ ಅಪೀಲ್ ಹಾಕ್ತೀನಿ. ಇಲ್ಲಿ ಅಪೀಲ್ ಹಾಕೋದಿದೆ. ಸೊ ಅಪೀಲ್ ಹಾಕೋಣ. ಸೊ ಅಪೀಲ್ ಹಾಕಿದ ಮೇಲೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಅಪೀಲ್ ಹಾಕೋಣ. ಸೊ ಅಪೀಲ್ ಹಾಕೋದು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ, ಆದರೂ ಇಲ್ಲಿ ಅಪೀಲ್ ಹಾಕ್ತೀನಿ. ಸೊ ಇವತ್ತು ಡೇಟ್ ನೋಡಿ, 19/12/2024 ಸಾಯಂಕಾಲ 5:25 ಆಗಿದೆ. ಸೊ ನಾನೀಗ ಅಪೀಲ್ ಹಾಕ್ತಿದ್ದೀನಿ. ಸೊ ಅಪೀಲ್ ವಿಡಿಯೋ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಫಸ್ಟ್ ಈ ಅಪೀಲ್ ಹಾಕಬೇಕು ಅಂದರೆ ಒಂದು ವಿಡಿಯೋ ಮಾಡಬೇಕು. ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು, ಯಾವ ರೀತಿ ನಾವು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಸ್ಕ್ರಿಪ್ಟ್ ಕೂಡ ಬರೆದು ಎಲ್ಲ ಮಾಡಿ ಕೊಡ್ತೀನಿ, ಬಟ್ ಇದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತೀನಿ. ಓಕೆ. ಸೊ ಇಲ್ಲ ಅಂದರೆ ನಾನೇ ಅಪೀಲ್ ಮಾಡಿ ಕೊಡಬೇಕು ಅಂದರೆ ಅಪೀಲ್ ಕೂಡ ಮಾಡ್ತಿದ್ದೀನಿ. ಈ ರೀತಿ ನೀವು ಕೂಡ ಚಾನಲ್ ಮಾಡಿಕೊಂಡು ಈ ರೀತಿ ಕಂಟೆಂಟ್ ಮೇಲೆ ನೀವು ಮಾನಿಟೈಸ್ ಮಾಡಿಕೊಂಡು ಅರ್ನಿಂಗ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಅರ್ನಿಂಗ್ ಕೂಡ ಆಗುತ್ತೆ. ಸೊ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡಬೇಕು. ಈ ಚಾನಲ್ ನೀವು ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಇವ್ರು ವಿಡಿಯೋಸ್ ಹಾಕ್ತಿದ್ದಾರೆ ಅನ್ನೋದು ನೋಡಿದರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಯಾವ ರೀತಿ ನಾವು ಕಂಟೆಂಟ್ ಹಾಕಬೇಕು ಅನ್ನೋದು. ಸೊ ಇದು ಯಾಕೆ ಮೇಲಿನ ಮೇಲೆ ಹಾಕ್ತೀನಿ ಅಂದರೆ, ಸೊ ಈ ರೀತಿ ನೀವು ಕೂಡ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ಚಾನಲ್ ಮಾಡಿಕೊಂಡು ಅರ್ನಿಂಗ್ ಮಾಡಲಿ ಅಂತ ಈ ರೀತಿ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಮೇಲಿನ ಮೇಲೆ ಇದೇ ರೀತಿ ವಿಡಿಯೋಸ್ ಹಾಕ್ತಿದ್ದಾರೆ ಅಂತ ಅನ್ಕೋಬೇಡಿ ದಯವಿಟ್ಟು. ಸೊ ಬೇರೆ ಒಂದೊಂದರಲ್ಲಿ ಒಂದೊಂದು ಬೇರೆ ಇನ್ಫಾರ್ಮೇಷನ್ನೇ ಇರುತ್ತೆ. ಸೊ ಹಾಗಾಗಿ ಇದರಿಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಸೊ ಹಾಗಾಗಿ ಈ ರೀತಿ ಒಂದೊಂದು ವಿಡಿಯೋ ಮಾಡಿ ಹಾಕೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು ಇವ್ರದ್ದು ಸೆಕೆಂಡ್ ಚಾನಲ್ ಇದೆ. ಥರ್ಡ್ ಒಂದು ಚಾನಲ್ ಅಂದರೆ ಫಸ್ಟ್ ಮಾಡಿರೋ ಚಾನಲ್, ಅದು ಈಗ ಫೆಬ್ರವರಿ 14ನೇ ತಾರೀಕು 2025ರಲ್ಲಿ ಮಾನಿಟೈಸೇಷನ್ಗೆ ರೀಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಅಲ್ಲಿವರೆಗೂ ಅದಕ್ಕೇನು ಮಾಡಲಿಕ್ಕಾಗಲ್ಲ. ಸೊ ಅವರು ಮೊದಲೇ ಅದನ್ನು ಮಾಡಿ ಮುಗಿಸಿ ನನ್ನ ಹತ್ರ ಬಂದಿದ್ದರು. ಸೊ ಒಂದು ಚಾನಲ್ ಈಗ ಮಾನಿಟೈಸ್ ಮಾಡಿಕೊಟ್ಟಿದ್ದೀನಿ. ಇನ್ನು ಸೆಕೆಂಡ್ ಚಾನಲ್ ಅವ್ರಿಗೆ ಮಾನಿಟೈಸ್ ನಾನು ಮಾಡಿಕೊಡ್ಬೇಕಾಗಿದೆ. ಸೊ ಅಪೀಲ್ ಹಾಕ್ತೀನಿ, ಏನು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಇದ್ರ ಮೇಲೂ ಒಂದು ಇಶ್ಯೂ ಬಂದಿತ್ತು. ಆಲ್ರೆಡಿ ನಾನು ಈ ಇಶ್ಯೂ ಕ್ಲಿಯರ್ ಮಾಡಿರೋ ಬಗ್ಗೆ ವಿಡಿಯೋ ಮಾಡಿ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ನೋಡಿ, ಅದರಲ್ಲಿದೆ ಇನ್ಫಾರ್ಮೇಷನ್. ಸೊ ಇಲ್ಲಿ ನಾನು ಅಪೀಲ್ ಹಾಕಬೇಕು. ಅಪೀಲ್ ಹಾಕೋಕ್ಕಿಂತ ಮುಂಚೆ ನಾವು ಕಂಟೆಂಟ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಂದರೆ ಅಪೀಲ್ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಅಪೀಲ್ ವಿಡಿಯೋ ಹೇಗೆ ಮಾಡೋದು ಅನ್ನೋದು ಸ್ವಲ್ಪ ನಾನು ವಿಡಿಯೋಸ್ ಎಲ್ಲ ಮಾಡಿ ಹಾಕಿರ್ತೀನಿ, ನೀವು ನೋಡಿ. ಸೊ ಇಲ್ಲಿ ನಾನು ಅವರು ಅಪೀಲ್ ವಿಡಿಯೋ ಮಾಡಿ ನಾನು ಕಳಿಸಿದ್ದಾರೆ. ಇದಕ್ಕೆ ಟೈಟಲ್ ಹಾಕ್ತೀನಿ, ಅಪೀಲ್ ವಿಡಿಯೋ ಅಂತ. ಸೊ ಅಪೀಲ್ ವಿಡಿಯೋ ಅಂತ ಟೈಟಲ್ ಹಾಕಿದ್ದೀನಿ. ಟೈಟಲ್ ಹಾಕಿ ಈ ವಿಡಿಯೋನ ಅಪ್ಲೋಡ್ಗೆ ಹಾಕ್ತೀನಿ. ಕಾಮನ್ ಸೇಮ್ ಥಿಂಗ್ಸ್, ನೀವು ಏನು ಅಪ್ಲೋಡ್ ಮಾಡ್ತಿದ್ದೀರಾ ಅದೇ ರೀತಿ ಅಪ್ಲೋಡ್ ಮಾಡೋದಿದೆ. ಇಲ್ಲಿ ಬೇರೆ ಟೈಪಲ್ಲಿ ಅಪ್ಲೋಡ್ ಮಾಡೋದು ಅದು ಇದು ಏನೂ ಇಲ್ಲ. ಜಸ್ಟ್ ಯಾವ ರೀತಿ ನೀವು ಅಪ್ಲೋಡ್ ಮಾಡಬೇಕಾಗಿದೆ ಅದೇ ರೀತಿ ಎಲ್ಲ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಿದ್ದೀರಾ ಅದೇ ರೀತಿ ಇದು ಕೂಡ ಅಪ್ಲೋಡ್ ಮಾಡಬೇಕು.
ಸೊ ಜಸ್ಟ್ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲೇನು ಬೇರೆದೇನು ಹಾಕೋದು ಬೇಕಾಗಿಲ್ಲ. ಜಸ್ಟ್ ಅಪ್ಲೋಡ್ ಮಾಡಿ ಅಪೀಲ್ ವಿಡಿಯೋ ಅಂತ ಟೈಟಲ್ ಹಾಕಿ, ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲೂ ಹಾಕಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಬಿಡಿ. ಆಮೇಲೆ ಇಲ್ಲಿ ಕೆಳಗಡೆ ಬಂದು ಒಂದು ಅಲ್ಟರ್ಡ್ ಕಂಟೆಂಟ್ನಲ್ಲಿ ಒಂದು ಆಪ್ಷನ್ ಇರುತ್ತೆ, ನೋ ಅಂತ, ಅದನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಟರ್ಡ್ ಕಂಟೆಂಟ್ನಲ್ಲಿ ನೋ ಅಂತ ಆಪ್ಷನ್ ಒಂದು ಸೆಲೆಕ್ಟ್ ಮಾಡಿದರೆ ಆಯಿತು. ಮತ್ತೊಂದು ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಅಪ್ಲೋಡಿಂಗ್ ನೋಡಿ 55% ಆಗಿದೆ, ಇನ್ನು 40 ಸೆಕೆಂಡ್ಸ್ ಕೇಳ್ತಿದೆ, ಟೈಮ್ ಕೇಳ್ತಿದೆ. ಸೊ ಸ್ವಲ್ಪ ಅಪ್ಲೋಡ್ ಆಗೋ ತನಕ ನಾವು ಇಲ್ಲಿ ವೇಟ್ ಮಾಡೋಣ. ಸೊ ನೋಡಿ ಅಪ್ಲೋಡಿಂಗ್ 100% ಆಗಿದೆ. ಸ್ವಲ್ಪ ಪ್ರೊಸೆಸಿಂಗಲ್ಲಿ ಹೋಗುತ್ತೆ. ಇಲ್ಲಿ ಪ್ರೊಸೆಸಿಂಗ್ ವಿಲ್ ಬಿಗಿನ್ ಶಾರ್ಟ್ಲಿ ಅಂತ ತೋರಿಸ್ತಿದೆ, ನೋಡ್ಬೋದು ಇಲ್ಲಿ. ಸೊ ಪ್ರೊಸೆಸಿಂಗ್ ಆಯಿತು. ಅದಾದಮೇಲೆ ಪ್ರೊಸೆಸಿಂಗ್ ಅಪ್ ಟು SD HD ಅಂತ ಇಲ್ಲಿ ತೋರಿಸುತ್ತೆ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ. ಯಾವುದೇ ರೀತಿಯಿಂದ ಇಲ್ಲೇನು ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ಕಂಪ್ಲೀಟ್ ಪ್ರೊಸೆಸಿಂಗ್ ಏನಿದೆ ಅದು ಕಂಪ್ಲೀಟ್ ಆಗೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ. ಮತ್ತೆ ಅದು ಇದು ಏನು ಮಾಡಬೇಡಿ. ಚೆಕ್ಕಿಂಗ್ ಕೂಡ ಆಗುತ್ತೆ. ಚೆಕ್ಕಿಂಗ್ ಮಾಡಿ ಇಲ್ಲಿ ನಡೀತಿದೆ ನೋಡಿ, 10 ಮಿನಿಟ್ ಬೇಕು ಚೆಕ್ಕಿಂಗ್ ಆಗಲಿಕ್ಕೆ. ಸೊ ವಿಡಿಯೋ ಕೂಡ ಇಲ್ಲಿ ಬಂತು, ಇಲ್ಲಿ ನೋಡ್ಬೋದು ನೀವು. ಸ್ವಲ್ಪ ಚೆಕ್ಕಿಂಗ್ ಆಗೋವರೆಗೂ ಇಲ್ಲಿ ನಾವು ವೇಟ್ ಮಾಡೋಣ. ಸೊ ಚೆಕ್ ಕಂಪ್ಲೀಟ್ ಕೂಡ ಇಲ್ಲಿ ಬಂದಿದೆ, ಇಲ್ಲಿ ನೋಡ್ಬೋದು. ಚೆಕ್ಕಿಂಗ್ ಕಂಪ್ಲೀಟ್ ಅಂತ SD ಫಾರ್ಮ್ಯಾಟಲ್ಲಿ ಚೆಕ್ಸ್ ಕಂಪ್ಲೀಟ್, ನೋ ಇಶ್ಯೂ ಫಂಡ್ ಅಂತ ಬಂತು. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಅಪೀಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ಮಾಡೋಣ. ಮತ್ತೊಂದು ಯಾವುದೋ ಸೆಟ್ಟಿಂಗ್ಸ್ ಅದು ಇದು ಹಾಕೋದು ಬೇಕಾಗಿಲ್ಲ, ಜಸ್ಟ್ ಇದು ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡಿ ಸೇವ್ ಆರ್ ಪಬ್ಲಿಷ್ ಅಂತ ಇದೆ ವಿಸಿಬಿಲಿಟಿಯಲ್ಲಿ. ವಿಸಿಬಿಲಿಟಿಯಲ್ಲಿ ನಾವೇನು ಮಾಡಬೇಕು, ಅನ್ಲಿಸ್ಟೆಡ್ ನಾವು ಸೆಲೆಕ್ಟ್ ಮಾಡಬೇಕು. ಅನ್ಲಿಸ್ಟೆಡ್ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ವಿಡಿಯೋನ. ಸೊ ಪ್ರೈವೇಟ್ ಆಗಲಿ ಪಬ್ಲಿಕ್ ಆಗಲಿ ಮಾಡಲಿಕ್ಕೆ ಹೋಗ್ಬೇಡಿ, ಅನ್ಲಿಸ್ಟೆಡ್ ಸೆಲೆಕ್ಟ್ ಮಾಡಿ. ಅನ್ಲಿಸ್ಟೆಡ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಇದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮಾಡಿದರೆ ಅದು ನಿಮ್ಮ ಕಂಟೆಂಟ್ನಲ್ಲಿ ಬಂದ್ಬಿಡುತ್ತೆ, ನಿಮ್ಮ ಯೂಟ್ಯೂಬ್ ಕಂಟೆಂಟ್ ಗ್ಯಾಲರಿಯಲ್ಲಿ ಅದು ಬಂದ್ಬಿಡುತ್ತೆ. ಸೊ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಈ ವಿಡಿಯೋ ಇಲ್ಲಿ ಬಂತು, ಇಲ್ಲಿದೆ ಅಪೀಲ್ ವಿಡಿಯೋ. ಸೊ ಡೇಟ್ ಕೂಡ ನೋಡಿ 19 ಡಿಸೆಂಬರ್ 2024. ಟೈಮಿಂಗ್ ಇದೆ 5:20ಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, 5 ನಿಮಿಷ ಆಯಿತು ನಾವು ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಇದು ಬಂತು. ಓಕೆ, ಇದು ಆದಮೇಲೆ ಈಗ ನಾವೇನು ಮಾಡಬೇಕು, ಇದರಲ್ಲಿ ಒಂದು ಲಿಂಕ್ ಇರುತ್ತೆ, ಅದನ್ನು ಕಾಪಿ ಮಾಡ್ಕೋಬೇಕು. ಸೊ ಈ ಲಿಂಕ್ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರು ಬರುತ್ತೆ. ಇಲ್ಲಿ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಗೆಟ್ ಶೇರೇಬಲ್ ಲಿಂಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಆಗಿಬಿಡುತ್ತೆ. ಇಲ್ಲ ಅಂದರೆ ನೀವೇನು ಮಾಡಿ, ಡೈರೆಕ್ಟಾಗಿ ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಿಡಿಯೋ ಲಿಂಕ್ ಅಂತ ಇದೆ, ಇದನ್ನು ಕೂಡ ಇಲ್ಲಿಂದನೂ ಕೂಡ ನೀವು ಕಾಪಿ ಮಾಡ್ಕೋಬಹುದು. ಸೊ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿ ಏನು ಮಾಡಬೇಕೀಗ, ಅರ್ನ್ ಸೆಕ್ಷನಲ್ಲಿ ಹೋಗಬೇಕು. ಅರ್ನಲ್ಲಿ ಹೋಗಿ, ಅರ್ನ್ ಸೆಕ್ಷನಲ್ಲಿ ಹೋಗಿ, ಇಲ್ಲಿ ಯುವರ್ ಚಾನಲ್ ಈಸ್ ನಾಟ್ ಅರ್ನಿಂಗ್ ರೈಟ್ ನಾವು ಅಂತ ಬಂದಿದೆ. ಇದ್ರ ಕೆಳಗಡೆ ನೋಡಿ ವೈಲೇಷನ್ಸ್ ಅಂತ ಬಂದಿದೆ, ಅದ್ರ ಕೆಳಗಡೆನೆ ಅಪೀಲ್ ಬೈ ಸೆಂಡಿಂಗ್ ಎ ವಿಡಿಯೋ ಅಂತ ಇದೆ. ಸೊ ಇಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಈ ರೀತಿ ಎಲ್ಲ ಬಂದ್ಬಿಡುತ್ತೆ. ಸೊ ಸಪೋರ್ಟೆಡ್ ಲ್ಯಾಂಗ್ವೇಜ್ ನೀವು ಬರೀ ಇಂಗ್ಲೀಷ್ ಮಾಡಬೇಕು, ಇಲ್ಲ ಹಿಂದಿಯಲ್ಲೇ ಮಾಡಬೇಕು ಅಪೀಲ್ ವಿಡಿಯೋ. ಬೇರೆ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅದು ಇದು ಮಾಡಿದರೆ ನಡೆಯಲ್ಲ. ಸೊ ಇಂಡಿಯಾಗೆ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಬೇರೆ ಲ್ಯಾಂಗ್ವೇಜಲ್ಲಿ ನೀವು ಅಪ್ಲೋಡ್ ಮಾಡಿದರೆ, ಅಪೀಲ್ ವಿಡಿಯೋ ಹಾಕಿದರೆ ರಿಜೆಕ್ಟ್ ಆಗಿಬಿಡುತ್ತೆ. ಎಂಥ ಒಳ್ಳೆ ವಿಡಿಯೋ ಮಾಡಿ ಹಾಕಿದರೂ ಅದು ರಿಜೆಕ್ಟ್ ಆಗುತ್ತೆ. ಸೊ ಲ್ಯಾಂಗ್ವೇಜ್ ಸಪೋರ್ಟೆಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಮುಂದೆ ನೋಡೋಣ ಬೇರೆ ಲ್ಯಾಂಗ್ವೇಜಸ್ ಅದು ಎಲ್ಲ ಸಪೋರ್ಟ್ ಮಾಡುತ್ತೆ ಏನಂತ ನೋಡೋಣ. ಸೊ ಈಗ ಇಲ್ಲಿ ವಿಡಿಯೋ URL ಅಂತ ಇದೆ, ಇಲ್ಲಿ ನೋಡಿ ವಿಡಿಯೋ URL ಹಾಕಬೇಕಾಗಿದೆ. ಅಂದರೆ URL ನಾವು ಲಿಂಕ್ ಏನು ಕಾಪಿ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಸೊ ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಓಕೆ, ಬಟನ್ ಬಂದುಬಿಡುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಸಬ್ಮಿಟ್ ಆಗಿಬಿಡುತ್ತೆ. ಸಬ್ಮಿಟ್ ಆದಮೇಲೆ ಇಲ್ಲಿ ನೋಡಿ ಯುವರ್ ಅಪೀಲ್ ಹ್ಯಾಸ್ ಬಿನ್ ಸಬ್ಮಿಟೆಡ್, ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದುಬಿಟ್ಟಿದೆ. ಸೊ 48 ಅವರ್ಸ್ ಆದರೆ ಅಟ್ಲೀಸ್ಟ್ 14 ಡೇಸ್ ಆದರೂ ಬೇಕು, ಬಟ್ 24 ಅವರ್ಸಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ, ಆದಷ್ಟು ಬೇಗ ರಿಸಲ್ಟ್ ಬಂದಿರುತ್ತೆ. ಸೊ ಇಲ್ಲಿ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಂಡರ್ ರಿವ್ಯೂ ಅಲ್ಲಿ ನಮ್ಮ ಅಪ್ಲಿಕೇಶನ್ ಹೋಗಿದೆ ಇದು. ಸೊ ನಾವು ಅಲ್ಲಿವರೆಗೂ ವೇಟ್ ಮಾಡೋಣ ಏನಾಗುತ್ತೆ. ಸೊ ಇದು ಎರಡನೇ ಚಾನಲ್ ಇದೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿರೋದು. ಸೊ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ನಾಳೆ ಬಂತು ಅಂದರೆ ನಾಳೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವತ್ತು 19 ಇದೆ, 20ನೇ ತಾರೀಕಿಗೆ ಆದರೂ ಆಗ್ಬೋದು. ಮುಂಚೆ ಆಯಿತು ಅಂದರೂ ಕೂಡ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಏನಾಯಿತು ಅದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡೋಣ. ಸೊ ಸ್ನೇಹಿತರೆ, ನಾವೊಂದು ಅಪೀಲ್ ಹಾಕಿದ್ದೀವಿ, ಅದ್ರ ಬಗ್ಗೆ ಈ ಕಂಟಿನ್ಯೂ ವಿಡಿಯೋ ಮಾಡ್ತಿದ್ದೀನಿ. ಬಟ್ ಇದು ಒಂದು ಸ್ವಲ್ಪ ಲೇಟಾಗಿ ಅಪೀಲ್ ಸಬ್ಮಿಟ್ ಮಾಡಿರೋದು ಲೇಟಾಗಿ ಬಂದಿದೆ. ಏನಾಯಿತು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನಾವು 19ಕ್ಕೆ ಹಾಕಿದ್ದೀವಿ, ಇವತ್ತು ನೋಡಿ 23 ಇದೆ. 23/12/2024 8 ಗಂಟೆ 31 ನಿಮಿಷಕ್ಕೆ ರಾತ್ರಿ ಈ ರೀತಿ ನಮಗೆ ಈ ಡೇಟ್ಗೆ ಬಂದಿದೆ. ಸೊ ನಾನಿಲ್ಲಿ ಮೊದಲು ಜಿಮೇಲ್ ಓಪನ್ ಮಾಡ್ತೀನಿ. ಜಿಮೇಲಲ್ಲಿ ಏನು ಮೆಸೇಜ್ ಬಂತು ಅದು ತೋರಿಸ್ತೀನಿ ಫಸ್ಟು. ಸೊ ಇಲ್ಲಿ ಜಿಮೇಲ್ ಓಪನ್ ಮಾಡಿದರೆ ನೋಡಿ, ಇಲ್ಲಿ ಫಸ್ಟಲ್ಲೇ ಒಂದು ಮೆಸೇಜ್ ಇದೆ, ನ್ಯೂ ಅಂತ ಇಲ್ಲಿ ಕಾಣ್ತಿದೆ.
ಬಂದಿರೋದು ಯಾವಾಗ ಅಂದರೆ 19/14 7:15 ಗಂಟೆಗೆ ಬಂದಿದೆ. ನಾನು ಈಗ ಜಸ್ಟ್ ನೋಡಿದ್ದೀನಿ. ಸೊ ಇದು ಅಪೀಲ್ ಏನಾಗಿದೆ ಅಪ್ಡೇಟ್, ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ 2ನೇ ಚಾನಲ್ ಇವ್ರದ್ದು ಮಾನಿಟೈಸ್ ಆಗಿ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ಚಾನಲ್ ಹೆಸರು ಕೂಡ ಇಲ್ಲಿದೆ, ಮೆಸೇಜ್ ಏನಿದೆ ಅದು ಕೂಡ ನೋಡಿ ಇಲ್ಲಿ. ಹಾಯ್ ಸ್ಪೆಷಲ್ ಸೀರಿಯಲ್ ಸುದ್ದಿ ಕನ್ನಡ, we are happy to share that your YouTube partner program appeal was successful and your channel can now monetize again. Our team carefully reviewed both your content and your video appeal. Your appeal helped us to better understand how you create your videos, your content strategy and your channel's brand. Thanks for submitting an appeal and for your patience while we reviewed it. We realized this was extra work for you and we appreciate your help in improving our review process. Thanks the YouTube team ಅಂತ ಇದೆ. ಸೊ ಇದು ಈಗ 2ನೇ ಚಾನಲ್ ಕೂಡ ಇವ್ರದ್ದು ಮಾನಿಟೈಸ್ ಆಗಿ ಬಂದಿದೆ. ಸೊ ನಾನಿಲ್ಲಿ ಚಾನಲ್ ಓಪನ್ ಮಾಡ್ತೀನಿ. ಚಾನಲ್ ಓಪನ್ ಮಾಡಿದರೆ ಇಲ್ಲಿ ಯೂಟ್ಯೂಬ್ ಮೇಲೆ ಬಂದು ಅವ್ರ ಚಾನಲನ್ನು ಇಲ್ಲಿ ನಾನು ಓಪನ್ ಮಾಡ್ತೀನಿ. ಸೊ ಒಂದು ಚಾನಲ್ ಮಾಡಿದ ಮೇಲೆ ಪ್ರಾಬ್ಲಮ್ ಆಗಿ 3 ಚಾನಲ್ ಮಾಡಿ 3 ಚಾನಲ್ ಕೂಡ ಮಾನಿಟೈಸ್ ಆಗ್ತಿದೆ. ಸೊ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ತೀನಿ, ಸ್ಪೆಷಲ್. ಸೊ ನೋಡಿ ಇಲ್ಲಿ ಸ್ಪೆಷಲ್ ಸೀರಿಯಲ್ ಸುದ್ದಿ. ಸೊ ಮಾನಿಟೈಸ್ ಕಾಂಗ್ರ್ಯಾಚುಲೇಷನ್ ಅಂತ ಮೆಸೇಜ್ ಬಂದಿದೆ. ಆ್ಯಂಡ್ ಇದು ಇಲ್ಲಿ ಸ್ಪೆಷಲ್ ಸೀರಿಯಲ್ ಸುದ್ದಿ ಕನ್ನಡ ಯು ಆರ್ ನೌ ಎ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಇದೆ, ಲೆಟ್ಸ್ ಗೋ ಅಂತ ಇಲ್ಲಿದೆ. ಸೊ ಇದನ್ನು ನನಗೆ ಸೆಟಪ್ ಮಾಡ್ತೀನಿ. ಇಲ್ಲಿ ನಿಮ್ಮ ಮುಂದೆನೇ ಮಾಡ್ತಿದ್ದೀನಿ. ಇಲ್ಲಿ ಮೆಸೇಜ್ ಕೂಡ ನೋಡಿ, ಇಲ್ಲಿ ಯುವರ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಚಾನಲ್ ಮಾನಿಟೈಸೇಷನ್ ಹ್ಯಾಸ್ ಬಿನ್ ರೀಇನ್ಸ್ಟಿಟ್ಯೂಟೆಡ್ ಅಂತ ಬಂದಿದೆ. ಸೊ ಈಗ ಇಲ್ಲಿ ನಾನು ವಾಚ್ ಪೇಜ್ ಆ್ಯಡ್ಸನ್ನು ಗೆಟ್ ಸ್ಟಾರ್ಟೆಡ್ ಮೇಲೆ ಇಲ್ಲಿ ಇದೆ, ಗೆಟ್ ಸ್ಟಾರ್ಟೆಡು. ಸೊ ಇಲ್ಲ ಅಂದರೆ ಡೈರೆಕ್ಟಾಗಿ ವಾಚ್ ಪೇಜ್ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿ ಟರ್ನ್ ಆನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದರೆ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಬಂದುಬಿಡುತ್ತೆ. ಇದನ್ನು ನೋಡಿಕೊಂಡು ನಾವು ಇಲ್ಲಿ ಐ ಎಕ್ಸೆಪ್ಟ್ ದ ವಾಚ್ ಪೇಜ್ ಆ್ಯಡ್ ಟರ್ಮ್ಸ್ ಅಂತ ಇದೆ, ಇಲ್ಲಿ ಎಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ಮೇಲೆ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಮಾಡಿ ಇಲ್ಲೆಲ್ಲ ಮಾನಿಟೈಸ್ ಆಲ್ ಅಂತ ಈಗಾಗಲೇ ಇರೋ ವಿಡಿಯೋ ಮೇಲೆ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕಾಗಿದೆ. ಮಾನಿಟೈಸ್ ಆಲ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಈಗಾಗಲೇ ಹಾಕಿರೋ ವಿಡಿಯೋ ಮೇಲೆ ಮಾನಿಟೈಸೇಷನ್ ತಾನಾಗೆ ಎನೇಬಲ್ ಆಗುತ್ತೆ. ಇನ್ನು ಶಾರ್ಟ್ ಫೀಡ್ ಆ್ಯಡ್ಸ್ ಒಂದಿದೆ, ಇದನ್ನು ಕೂಡ ಜಸ್ಟ್ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಅಕ್ಸೆಪ್ಟ್ ಮಾಡಿ, ಅಕ್ಸೆಪ್ಟೆಂಟ್ ಮಾಡಿದರೆ ಆಯಿತು, ಆನ್ ಆಗಿಬಿಡುತ್ತೆ. ಸೊ ಈಗ ಮೆಂಬರ್ಶಿಪ್ ಅದು ಇದು ಇಲ್ಲಿ ಸೆಟಪ್ ಮಾಡಬೇಕಾಗಿದೆ. ಸೊ ಎಕ್ಸ್ಪ್ಲೋರ್ ನೆಕ್ಸ್ಟ್ ಸ್ಟೆಪ್ ಇದೆ, ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಸ್ಟಾರ್ಟ್ ಅಂತ ಇದೆ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋದು. ಕೆಲವೊಂದಿಷ್ಟು ಚೇಂಜಸ್ ಆಗಿದೆ ಯೂಟ್ಯೂಬ್ ಮೇಲೆ. ಸೊ ಇಲ್ಲಿ ನೆಕ್ಸ್ಟ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ. ಅಲ್ಲೊಂದು ಸ್ವಲ್ಪ ಬೇಸಿಕ್ SS ಅಂತ ಹಾಕಿ ಬೇಸಿಕ್ ಮಾಡ್ತೀನಿ. ಒಂದೇ ಪ್ಲಾನ್ ಇಲ್ಲಿ ನಾನು ಹಾಕ್ತೀನಿ. ಹಾಕಿ 159 ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ಡನ್ ಮಾಡಿಬಿಡ್ತೀನಿ. ಸೊ ಡನ್ ಮಾಡಿ ನೆಕ್ಸ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಒಂದು ಚೆಕ್ ಮಾರ್ಕ್ ಇದೆ, ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಫಾರ್ ರಿವ್ಯೂ ಅಂತ ಹಾಕ್ತೀನಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲಿನೂ ಬರುತ್ತೆ. ಸೊ 2 ಚೆಕ್ ಮಾರ್ಕ್ ಇದೆ, ಚೆಕ್ ಮಾರ್ಕ್ ಮಾಡಿ ಸಬ್ಮಿಟ್ ಫಾರ್ ರಿವ್ಯೂ, ಚೆಕ್ ಮಾರ್ಕ್ ಮಾಡಿ ಸಬ್ಮಿಟ್ ಫಾರ್ ರಿವ್ಯೂ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಒಂದು ಚಾನಲ್ ಮಾಡಲಿಕ್ಕೆ ಹೋಗಿ 3 ಚಾನಲ್ ಇವರು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ 3 ಚಾನಲ್, ಈಗ 2 ಚಾನಲ್ ಇಲ್ಲಿ ಮಾನಿಟೈಸ್ ಆಗಿದೆ. ಸೊ ಏನು ಅರ್ನಿಂಗ್ ಆಗ್ಬೋದು ನೀವೇ ಯೋಚನೆ ಮಾಡಿ ನೋಡಿ. ಸೊ ಈ ರೀತಿ ಎಲ್ಲ ಇರುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡ್ತೀನಿ, ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಸೇವ್ ಮಾಡಿಬಿಡ್ತೀನಿ. ಸೊ ಕೆಲವೊಂದಿಷ್ಟು ಆಪ್ಷನ್ಸ್ ಇಲ್ಲಿ ಓಪನ್ ಆಗುತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಒಂದು ವೆಲ್ಕಮ್ ಪೋಸ್ಟ್ ಒಂದು ಹಾಕೋದಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚಾನಲ್ ಹೆಸರನ್ನು ಸ್ವಲ್ಪ ಹಾಕಿ ವೆಲ್ಕಮ್ ಟು ಅಂತ ಹಾಕಿ ಈ ಚಾನಲನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು. ವೆಲ್ಕಮ್ ಟು ಸ್ಪೆಷಲ್ ಸೀರಿಯಲ್ ಸುದ್ದಿ ಅಂತ ಇದೆ. ಸೊ ಇಲ್ಲಿ ಪೋಸ್ಟ್ ಮಾಡಿಬಿಡ್ತೀನಿ ನಾನು. ಸೊ ಸಿಂಪಲ್ ಇದೊಂದು ಇದು ಇರುತ್ತೆ. ಸೊ ಕೆಲವೊಂದಿಷ್ಟಕ್ಕೆ ಬರುತ್ತೆ, ಕೆಲವೊಂದಿಷ್ಟಕ್ಕೆ ಬರೋಲ್ಲ. ಸೊ ನಾನೇನು ಮಾಡ್ತೀನಿ, ಇದೆಲ್ಲ ಮಾಡಿದ ಮೇಲೆ ಒಂದು ಸ್ವಲ್ಪ ರೀಫ್ರೆಶ್ ಮಾಡ್ಕೋಬೇಕು. ರೀಫ್ರೆಶ್ ಮಾಡಿದರೆ ಸೆಟಪ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಮೆಂಬರ್ಶಿಪ್ಪಲ್ಲಿ ಇಲ್ಲಿ 100% ಆಗಬೇಕು. ಇದು 100% ಆಯಿತು ಅಂದರೆ ಆನ್ ಮಾಡಲಿಕ್ಕೆ ಇಲ್ಲಿ ಬರುತ್ತೆ. ಸೊ ಇದು ಇನ್ ರಿವ್ಯೂವಲ್ಲಿದೆ, ಇದು ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆ ಇದು ಇನ್ ರಿವ್ಯೂವಲ್ಲಿದೆ, ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಇಲ್ಲಿ ಸೂಪರ್ಸ್ ಇದೆ, ಸೂಪರ್ಸ್ ಕೂಡ ನಾವು ಇಲ್ಲಿ ಸೂಪರ್ ಚಾರ್ಟ್ ಇದೆ, ಆನ್ ಮಾಡೋಣ.
ಆ್ಯಂಡ್ ಸೂಪರ್ ಸ್ಟೀಕರ್ಸ್ ಇದೆ, ಇದನ್ನು ಆನ್ ಮಾಡೋಣ. ಜಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ತಾನಾಗಿ ಆನ್ ಆಗಿಬಿಡುತ್ತೆ. ಇಲ್ಲಿ ಸೂಪರ್ ಥ್ಯಾಂಕ್ಸ್ ಇದೆ, ಅದನ್ನು ಕೂಡ ನಾನು ಆನ್ ಮಾಡ್ತಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಈ ರೀತಿ ನಾನು ಇದೆಲ್ಲ ಸೆಟಪ್ ಮಾಡಿದ್ದೀನಿ. ಇದು ಮೆಂಬರ್ಶಿಪ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಡೇಟ್ ಆಗಿ, ರಿವ್ಯೂ ಅಪ್ಲೋಡ್ ಆಗಿ ಬರಲಿಕ್ಕೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಸೊ ಈ ರೀತಿ ನಾವು ನಮ್ಮ ಕೆಲಸನ ಮುಗಿಸಿದ್ದೀವಿ. ಸೊ ಇಷ್ಟು ಈಸಿ ಇದೆ ಸ್ನೇಹಿತರೆ, ತುಂಬ ಖುಷಿ ಆಗ್ತಿದೆ. ಒಂದೊಂದು ಚಾನಲ್ ಮಾಡಲಿಕ್ಕೆ ಹೋಗಿ ನಾನು ಮೊದಲೇ ತೋರಿಸಿದ್ದೆ ಒಂದು ಚಾನಲ್ ಮಾನಿಟೈಸ್ ಮಾಡಿದ್ದು. ಸೊ 3 ಚಾನಲ್ ಇದೆ, 2 ಚಾನಲ್ ನಾನು ಮಾನಿಟೈಸ್ ಮಾಡಿ ಕೊಟ್ಟಿದ್ದೀನಿ. ಇನ್ನೊಂದು ಚಾನಲ್ ಕೂಡ ನಾನು ಮಾನಿಟೈಸ್ ಮಾಡಿ ಕೊಡ್ತೀನಿ, ಬಟ್ ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದು ಆಯಿತು ಅಂದರೆ ಅದು ಕೂಡ ಒಂದು ವೀಡಿಯೋ ಮಾಡಿ ನಿಮಗೆ ಹೇಳಿರ್ತೀನಿ. ಆಲ್ಮೋಸ್ಟ್ ನೀವು ಇಲ್ಲ ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾನಿಟೈಸ್ ಆಯಿತಾ ಹೇಗೆ ಅದು ಕೂಡ ಕೇಳ್ಕೊಬೋದು. ಸೊ ಈ ರೀತಿ ನಾನು ಅಪೀಲ್ ಹಾಕಿ 3 ವೀಡಿಯೋ ಸೀರಿಯಲ್ ಚಾನಲ್ ಮಾಡಿದರೆ ಇಷ್ಟು ನೀವು ಈ ರೀತಿ ಎಲ್ಲ ಮಾಡಿಕೊಂಡು ಅರ್ನಿಂಗ್ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೂ ಈ ರೀತಿ ಏನಾದರೂ ತೊಂದರೆ ಇದ್ದರೆ, ಸಮಸ್ಯೆ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸರಿ ಮಾಡಿ ಕೊಡ್ತಾಯಿರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಮ್ ಅಮೌಂಟ್ ನಾನು ಚಾರ್ಜ್ ತೊಗೊಳ್ತಿದ್ದೀನಿ, ಅಮೌಂಟ್ ತೊಗೊಳ್ಳಾರ್ದೆ ನಾನು ಯಾವುದೂ ಫ್ರೀಯಾಗಿ ಮಾಡಲ್ಲ. ಸೊ ನಂಬರ್ ಬೇಕು ಅಂದರೆ ನಮ್ಮ ಚಾನಲ್ ಮೇಲೆ ವಿಡಿಯೋ ಹಾಕಿದ್ದೀನಿ, ಅಲ್ಲಿ ಮೇಲ್ಗಡೆನೇ ಒಂದು ನಂಬರ್ ಇದೆ. ಡೈರೆಕ್ಟಾಗಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಸರ್ಚ್ ಮಾಡಿ ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಫ್ರಂಟಲ್ಲೇ ಒಂದು ವಿಡಿಯೋ ಇದೆ, ಅದರಲ್ಲಿ ನಂಬರ್ ಕೊಟ್ಟು ಡೀಟೇಲಾಗಿ ಹೇಳಿ ಮಾಡಿದ್ದೀನಿ. ಸೊ ಅಲ್ಲಿ ನೀವು ನಂಬರ್ ಕಲೆಕ್ಟ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥದ್ದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.